ನನ್ ಗಂಡನ ಹತ್ರನೇ ನನ್ ಮುಂದೆನೆ ಹುಚ್ಚು ಜಾಗಾಡ್ತೀಯಾ? ಅದ್ರ ಜೊತೆ ಹುಬ್ಬ ಹಾರ್ಸೋದ್ ಬೇರೆ. ಈಗ ನೀನ್ ಹಾರೋ ತರ ಮಾಡ್ತೀನಿ, ನೋಡ್ತಿರೋ. ನೀವು ತಿನ್ನಿ. ನೀನು ಅತಿಥಿ, ನೀನ್ ತಿಂದೇನೆ ನಾವ್ ಹೇಗೆ ತಿಂತೀವಿ ಹೇಳು? ತಗೋ ನಿನ್ ಸ್ಯಾಂಡ್ವಿಚ್. ವಾವ್, ಯಮ್ಮಿ. ಏನಾಯ್ತಮ್ಮ? ನೀರು ಕುಡಿಯಮ್ಮ. ಕುಡಿ ಕುಡಿ. ಖಾರ ಅಭ್ಯಾಸ ಇಲ್ವಾ? ಇಲ್ಲಿ ನೋಡು, ಸಕ್ಕರೆ ತಿನ್ನು. ಅಯ್ಯಯ್ಯೋ, ಇಷ್ಟೊಂದು ಮೃದುವಾಗಿದ್ರೆ ಹೇಗ್ ಚಿನ್ನು? ಮನುಷ್ಯ ಅಂದಮೇಲೆ ಉಪ್ಪು ಖಾರ ಎಲ್ಲ ತಿನ್ಬೇಕು. ಫಾರಿನ್ ಅಲ್ಲಿ ಬೆಳ್ತಿದ್ದಾಳಲ್ಲ, ಖಾರದ ಬಗ್ಗೆ ಸಂಪ್ರದಾಯದ ಬಗ್ಗೆ ಅಷ್ಟೇನೂ ಗೊತ್ತಿರೋದಿಲ್ಲ ಅಜ್ಜಿ. ಚಿನ್ನು, ಏನಾಯ್ತು? ಬೇಕಂತಾನೆ ಮಾಡಿದ್ಯಾ ಅಲ್ವಾ? ನನ್ ಗಂಡನ್ ಪಕ್ಕ ಕೂತ್ಕೋಬೇಡ ಅಂದಿದ್ದಕ್ಕೆ ನೀನ್ ಬೇಕು ಅಂತ ಮಾಡಿದ್ಯಾ ಅನ್ನೋದು ಅರ್ಥ ಆಗಿರೋದ್ರಿಂದಾನೆ ನಿನಗೇನ್ ಮಾಡ್ಬೇಕಿತ್ತು ಅದ ನಾನ್ ಮಾಡ್ದೆ. ಇನ್ಯಾವತ್ತೂ ಈ ತರ ಪ್ರಯತ್ನಗಳು ಮಾಡಬಾರ್ದು ಅಂತ ನಿನ್ಗೆ ಅರ್ಥ ಆಗ್ಬೇಕಲ್ವಾ? ಐ ವಿಲ್ ಸಿ ಯು. ಸಿ ಇನ್ನೊಂದ್ಸಲ ಮೆಣಸಿನ್ಕಾಯಿ ಅಲ್ಲ, ಖಾರದ ಪುಡಿ ಹಾಕ್ತೀನಿ. ಏನು ಇದು ಟಿಟ್ ಫಾರ್ ಟ್ಯಾಟ್ ಇದಾಗಿದೆ? ಹೌದು, ನನ್ ಗಂಡನ್ ಪಕ್ಕ ಕೂತ್ಕೋಬೇಡ ಅಂದ್ರೆ ಸೇವೆ ಮಾಡಿಸ್ಕೋತಾಳ. ಬೇಕು ಅಂತ ಆಕ್ಟ್ ಮಾಡಿದ್ರೆ ಕಂಡುಹಿಡಿಯೋದಿಲ್ಲ ಅನ್ಕೊಂಡಿದ್ಲು. ಪಾಪ, ಸರಿಯಾಗಿ ಶಾಕ್ ಕೊಟ್ಟಿದ್ಯಲ್ಲ. ಭಾರತ ದೇಶದ ಸಂಪ್ರದಾಯ ತಿಳ್ಕೋಬೇಕು ಅಂತ ಬಂದಾಗ ಇಲ್ಲಿ ಅವ್ರ ಗಂಡನ್ ತಂಟೆಗೆ ಬಂದ್ರೆ ಹೆಂಡ್ತೀರು ಹೇಗ್ ರಿಯಾಕ್ಟ್ ಆಗ್ತಾರೆ ಅಂತ ಅವಳಿಗೆ ಗೊತ್ತಾಗ್ಬೇಕಲ್ಲ. ಗೊತ್ತಾಗ್ಬೇಕು. Oh God!
ಇಷ್ಟೊಂದು ಉರಿತಿದೆಯಲ್ಲ ಯಾಕೆ? ನಮಗವಳೇನೋ ಉಪಯೋಗಕ್ಕೆ ಬರ್ತಾಳೆ ಅಂದ್ಯಲ್ಲ, ಒಂದ್ಸಲ ಮಾತಾಡ್ ನೋಡೋಣ ಬಾ. ನಾನು ಹೇಳ್ದೆ ಅಂದ್ರೆ ಅದ್ರಲ್ಲಿ ಡೌಟ್ ಬೇಡ ಅದಕ್ಕೆ, ಖಂಡಿತ ಉಪಯೋಗಕ್ಕೆ ಬರ್ತಾಳೆ. ಮಾತಾಡಿದ್ರೆ ಗೊತ್ತಾಗತ್ತಲ್ಲ. ಮೊದ್ಲು ಅವಳು ನನ್ಗಿಷ್ಟ ಆಗ್ಲಿ, ಆಮೇಲೆ ಉಪಯೋಗಕ್ಕೆ ಬರ್ತಾಳೋ ಇಲ್ವೋ ಅಂತ ನಾನು ಹೇಳ್ತೀನಿ ಬಾ. ಇಲ್ಲೋಣಮ್ಮ ಕಲ್ಲು. ಕಲ್ಲೇನು ಕಲ್ಲು? ಐ ಆಮ್ ಕಲಾವತಿ. ನೀನ್ ಕಲ್ಲಾದ್ರೂ ಕಲಾವತಿ ಆದ್ರೂ ನಮ್ ಕಲ್ಯಾಣಿ ಹತ್ರ ಜಾಸ್ತಿ ಆಡ್ದೆ ಅನ್ಕೋ. ನೋಡು ಹೀಗೆ ಕಲಾವತಿ ಕಣ್ಣಲ್ಲಿ ಕೂಡ ನೀರ್ ಬರೋ ಹಾಗೆ ಮಾಡ್ತಾಳೆ. ಒಂದ್ಸರಿ ಏನೋ ಬೈ ಮಿಸ್ಟೇಕ್ ಅವಳೇನೋ ಗೆದ್ಲು ಅಲ್ವಾ ಅಂತ ನೀವೇನ್ ಇಷ್ಟೊಂದು ಹ್ಯಾಪಿ ಫೀಲ್ ಆಗ್ಬೇಡಿ. ನಾನೇನು ಅವಳನ್ನು ಸುಮ್ಮನೆ ಬಿಡಲ್ಲ. ಅಷ್ಟಕ್ಕೂ ಏನು ಬೇಕು ಅಂತಾನೆ ಖಾರನ್ ಹಾಕಿ ಕೊಟ್ಟಿರೋ ಹಾಗಿದ್ದಾಳಲ್ವಾ? ಹೌದು, ಸ್ಯಾಂಡ್ವಿಚ್ ಕೇಳಿದ್ರೆ ಗ್ರೀನ್ ಚಿಲ್ಲಿ ಮಿಕ್ಸ್ ಮಾಡಿ ಕೊಡ್ತಾಳಾ? ಆದ್ರೂ ನೀನ್ ಇಷ್ಟೊಂದು ರೊಚ್ಚಿಗೆ ಹೇಳ್ಬೇಡ. ಏನೋ ಮಾಡ್ಬೇಕು ಅನ್ಕೊಂಡು ಇಲ್ಲೋಡು, ನಾವೇ ಅವಳನ್ನ ಇಲ್ಲಿವರೆಗೂ ಏನೂ ಮಾಡಕ್ಕಾಗಿಲ್ಲ. ಇನ್ನೇನೇನ್ ಮಾಡ್ತೀಯ ಹೇಳು? ಪಕ್ಕದಲ್ಲಿ ಕೂತ್ಕೋಬೇಡ ಅಂತ ಹೇಳಿದ್ವಲ್ವಾ ಅಂತ ಬಿಕ್ಕಳಿಗೆ ಬಂದಾಗ ಆಕ್ಟ್ ಮಾಡಿದ ಮಾತ್ರಕ್ಕೆ ಅವಳು ಕಂಡು ಹಿಡಿಯೋದಿಲ್ಲ ಅಂತ ಅನ್ಕೊಂಡ್ಯಾ ಹೇಗೆ? ನೋಡಮ್ಮ ಕಲಾವತಿ, ಬಂದಿರೋ ಕೆಲಸ ನೋಡ್ಕೊಂಡು ಹೊರಟೋಗು, ಇಲ್ಲ ಅಂದ್ರೆ ಇನ್ಯಾರ ಹತ್ರ ಆದ್ರೂ ಇಟ್ಕೋ. ಅಂತ ಕರ್ಮ ನನಗೇನು ಬಂದಿಲ್ಲ. ಆದ್ರೂ ಕಲ್ಯಾಣಿ ಅಂದ್ರೆ ಯಾರು? ಶೌರ್ಯನ್ ಹೆಂಡತಿ ಅಂದ್ರೆ ನನಗೆ ಅಕ್ಕನ ಹಾಗೆ. ಭಾವ ನನ್ ತಲೆ ತಟ್ಟಿದ್ದು ಕಲ್ಯಾಣಿ ಅಕ್ಕಂಗೆ ಇಷ್ಟ ಆಗ್ಲಿಲ್ವೋ ಏನೋ. ಹಾಗೆ ಗಂಡನ ಇನ್ನೊಂದು ಹುಡುಗಿನ ಮುಟ್ಟೋದು ಇಲ್ಲಿ ಕಲ್ಚರ್ ಅಲ್ಲ ಅಲ್ವಾ? ನನಗಂತೂ ಈ ಕಲ್ಯಾಣಿ ಅಕ್ಕ ತುಂಬಾ ಇಷ್ಟ ಆಗ್ತಾಳೆ. ವೈಫ್ ಅಂದ್ರೆ ಹಾಗಿರ್ಬೇಕು. ಪಲ್ಲವಿ, ಇವಳ ಹೆಸರಿಗೆ ಮಾತ್ರ ಕಲಾವತಿ ಅನ್ಕೊಂಡೆ, ಆದ್ರೆ ಕಲೆಗಳು ಇವಳ ಹತ್ರ ತುಂಬಾನೇ ಇದಾವೆ. ಇದ್ದಕ್ಕಿದ್ದ ಹಾಗೆ ಬಣ್ಣ ಬದಲಾಯಿಸಿದ್ಲು ಅಂದ್ರೆ ಖಂಡಿತ ಇದ್ರ ಹಿಂದೆ ಯಾರೋ ಇದ್ದಾರೆ. ಒಂದ್ಸಲ ಹಿಂದೆ ತಿರುಗಿ ನೋಡು. ಅಯ್ಯೋ ದೇವ್ರೇ, ಇವಳು ಸಾಮಾನ್ಯದೊಳಲ್ವೇ? ಒಳ್ಳೆಯವ್ರು ಯಾವಾಗ್ಲೂ ಇಷ್ಟ ಆಗದಿರೋ ಹಾಗೆ ಇರ್ತಾರೆ. ಆದ್ರೆ ಅವ್ರ ಒಳ್ಳೆತನನ ನಾವ್ ಅರ್ಥ ಮಾಡ್ಕೊಂಡ್ರೆ ಜೀವನದಲ್ಲಿ ಕಲ್ಯಾಣಿ ಅಕ್ಕನಂತವ್ರನ್ನ ಬಿಟ್ಕೊಡಕ್ಕಾಗಲ್ಲ. ನಾನ್ ಮಾಡಿದ ತಪ್ಪಿಗೆ ಅಕ್ಕ ಏನೋ ಚಿಕ್ಕ ಶಿಕ್ಷೆ ಕೊಟ್ಲು, ಅದಕ್ಕೆ ನಾನೇನ್ ಫೀಲ್ ಆಗ್ತಿಲ್ಲ. ಕಲಾವತಿ, ಖಾರ ತಿಂದು ನಿನ್ನ ನಾಲ್ಗೆ ಒಡೆದೋಗಿರ್ಬೋದು. ಜೇನುತುಪ್ಪದಲ್ಲಿ ಮಾಡಿರೋ ಈ ಸ್ವೀಟ್ಸ್ ತಿನ್ನು, ಎಲ್ಲ ಸರಿ ಹೋಗುತ್ತೆ. ಸಾರಿ ಅಮ್ಮ. ಯಾತಕ್ಕೆ? ಅಂದ್ರೆ ನಾನು ಹಾಗೆ ವರ್ತಿಸ್ಬಾರ್ದಾಗಿತ್ತು. ಅದ್ರಿಂದನೇ ಕಲ್ಯಾಣಿ ಅಕ್ಕಂಗೆ ಕೋಪ ಬಂದಿರೋ ಹಾಗಿದೆ. ನನ್ನ ಮಗಳು ಕೋಪ ಗಾಳಿ ಇದ್ದ ಹಾಗೆ, ಹೀಗ್ ಬಂದು ಹಾಗೆ ಹೊರಟೋಗುತ್ತೆ. ನೀನ್ ಕರೆಕ್ಟ್ ಆಗಿದ್ರೆ ಅವಳು ಕೂಡ ಕರೆಕ್ಟ್ ಆಗಿರ್ತಾಳೆ. ಹೆಚ್ಚು ಕಡಿಮೆ ಏನಾದ್ರೂ ಆಗ್ಬಿಟ್ರೆ ವ್ಯತ್ಯಾಸ ಆಗ್ಬಿಡುತ್ತೆ. ನನ್ನ ಮಗಳ ಹತ್ರ ಸ್ವಲ್ಪ ಹುಷಾರಾಗಿರಮ್ಮ. ಹಲೋ, ಇವಾಗ ಹೇಳಿ ಏನ್ ಮಾತು? ಇನ್ನೇನೆ ಮಾತಾಡಕ್ಕಾಗತ್ತೆ? ನಿನ್ನ ಆಕ್ಟಿಂಗ್ಗೆ ಎಲ್ಲ ಮರ್ತೋಯ್ತು.
ಇನ್ನೊಂದ್ಸಲ ಪುರ್ಸೊತ್ತಾಗಿದ್ದಾಗ ಮಾತಾಡೋಣ ಬಿಡು. ನಡಿಯೇ. ಬಾಲಾಜಿ, ಏ ಬಾಲಾಜಿ, ಅಮ್ಮ ತಂದೇನೋ? ತಂದಿದ್ದೀನಮ್ಮ. ಎಲ್ಲಿ? ಅಲ್ಲಿ ನೋಡಿ ಅಮ್ಮ. ಕಲ್ಸಿ ಅಮ್ಮ. ನಾನ್ ಕಲ್ಸೋದನ್ನ ಅಮ್ಮೋರು ನೋಡಿದ್ರೆ? ಬೇಡ ಬಿಡು, ನಾನೇ ಕಲಿಸ್ತೀನಿ. ಏನಮ್ಮ ಹೀಗ್ ಕಲಿಸ್ತಾ ಇದ್ದೀರಾ? ಪಾನಕದಲ್ಲಿ ಬೆಲ್ಲ ಕಲಿಸ್ಬೇಕು. ಅವಾಗ್ಲೇ ಮನೆ ಮುಂದೆ ಸಾರಿಸಿದ್ರೆ ಚೆನ್ನಾಗಿ ಕಾಣುತ್ತೆ. ಸಾಕು ಬಿಡ, ಬಾ. ಅಮ್ಮೋರೆ ನೋಡ್ಕೊಂಡು. ಏನಮ್ಮ ನೀರ್ ಎರಚಕ್ಕೂ ಬರಲ್ವಾ? ಅಂತ ಅಗತ್ಯ ಇಲ್ಲಿವರೆಗೂ ನನಗ್ ಬಂದಿಲ್ಲ ಕಣೋ. ಅಷ್ಟೇ ಬಿಡಿ, ಎಲ್ರ ಕಡೆಯಿಂದ ಕೆಲಸ ಮಾಡಿಸಿ ನೀವು ಕೆಲಸ ಮಾಡೋದನ್ನ ಮರ್ತು ಬಿಟ್ಟಿದ್ದೀರಾ. ಅಮ್ಮವ್ರು ಬರ್ತಿದ್ದಾರೆ. ಈ ಕಡೆ ಬನ್ನಿ. ಏನ್ ದಮಯಂತಿ ಇದು? ಯಾಕೆ ಹೀಗೆ ನೀರು ಎರಚ್ತಾ ಇದೀಯಾ? ಮುಂದೆ ಹಾಕಕ್ ಹೋದ್ರೆ ಹಿಂದೆ ಬಿತ್ತು, ನಾನೇನ್ ಮಾಡಕ್ಕಾಗತ್ತೆ? ಸಾಕ್ ಬಿಡು. ಯಾರಾದ್ರೂ ಕೇಳಿಸ್ಕೊಂಡ್ರೆ ನಗ್ತಾರೆ. ಹೆಣ್ಮಕ್ಳಿಗೆ ಮನೆ ಮುಂದೆ ಸಾರ್ಸೋಕ್ಕೂ ಬರ್ಲಿಲ್ಲ ಅಂದ್ರೆ ಹೇಗೆ? ನನಗೆ ಸಾರ್ಸಕ್ ಬರಲ್ವಾ? ನನ್ನನ್ ಬಿಟ್ಟು ಬೇರೆ ಯಾರಿಗೂ ಸಾರ್ಸಕ್ ಬರಲ್ಲ ಅನ್ನೋ ಹಾಗೆ ಮಾಡ್ತೀನಿ, ನೋಡಮ್ಮ. ಅದನ್ನ ರಂಗೋಲಿ ಅಂತಾರ? ನಿನ್ನ ಮುಖದ ಹಾಗಿದೆ. ಏನಿದು? ರಾತ್ರಿ ಕನಸು ಬಂದಿತ್ತಮ್ಮ. ಅದ್ರಲ್ಲಿ ತಾತ ಬಂದು ಅಮ್ಮನ್ ಕಾಲಿಗೆ ಹೂವಲ್ ಪೂಜೆ ಮಾಡಿ ಆಶೀರ್ವಾದ ತಗೋ ಅಂತ ಹೇಳಿದ್ರು. ಏನು? ನಿಮ್ ತಾತ ಕಾಣಿಸಿದ್ರ ನಿನಗ? ಅವ್ರಿದ್ದಾಗ ನೀನಿರ್ಲಿಲ್ಲ ಅಲ್ವೇನೆ, ಮತ್ತವ್ರು ನಿನ್ಗೆ ಕಾಣಿಸ್ತಾರೆ? ಕನ್ಸಲ್ಲಿ ನಾನೇ ನಿಮ್ ತಾತ ಅಂತ ಪರಿಚಯ ಮಾಡ್ಕೊಂಡ್ರಮ್ಮ. ಓಹೋ, ನೀನ್ ಆಶೀರ್ವಾದ ಮಾಡು.
ವಾವ್, ಸೂಪರ್! ಈ ವಿಡಿಯೋ ತುಂಬಾ ಕಲರ್ಫುಲ್ ಆಗಿ ಬರುತ್ತೆ. ಏನ್ ಇಲ್ಲಿಗೆ ಬಂದಿದ್ಯಾ? ನಾನು ಸಂಪ್ರದಾಯನ ಕಲ್ತ್ಕೋಬೇಕಲ್ವಾ? ಸ್ನಾನ ಮಾಡದ್ಯಾ? ಮಾಡ್ಬೇಕಾ? ಪೂಜೆ ಮಾಡ್ಬೇಕು ಅಂದ್ರೆ ಸ್ನಾನ ಮಾಡ್ಬೇಕು. ಮೊದ್ಲು ಕಲ್ತ್ಕೋಬೇಕಾಗಿರೋ ಸಂಪ್ರದಾಯ ಅದು. ಆಫ್ಟರ್ ಆಲ್ ಈ ಚಿಕ್ಕ ಪ್ಲಾಂಟಿಗೆ ಇಷ್ಟೊಂದು ರೂಲ್ಸ್ ಇದೆನಾ? ಇಷ್ಟು ದೊಡ್ಡ ಪ್ರಪಂಚನ ತೋರ್ಸೋದು ಆ ಚಿಕ್ಕ ಕಣ್ಣೆ. ಹಾಗೆ ತುಳಸಿ ಗಿಡ ಅಂದ್ರೆ ಆ ಲಕ್ಷ್ಮೀ ದೇವಿಗೆ ಪ್ರಪಂಚ. ಅದ್ರಲ್ಲಿ ನಾವು ನೋಡ್ಬೇಕಾಗಿರೋದು ಗಿಡನಲ್ಲ, ಆ ಅಮ್ಮನವರನ್ನ. ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ ಜೋಗೇಶ್ವರ ಜೀವೇಶ್ವರ ನಾದ ಶರೀರ ಪರ ಜೋಗೇಶ್ವರ ಶಂಕರ. ನಾದ ಶರೀರ. ನಿಲ್ಸೆ ನಿಲ್ಸೆ. ಏನ್ ಪಾಪ ಮಾಡಿದ್ವಿ ಅಂತ ಹೀಗೆ ಕಿರ್ಚಿತಾ ಇದೆಯೇ? ಅದೇನ್ರಿ ಹಾಗಂತಿದ್ದೀರಾ? ಅತ್ತೆಯವ್ರ ಕ್ಷೇಮಕ್ಕೋಸ್ಕರ ಪೂಜೆ ಮಾಡ್ತಾ ಹಾಡು ಹಾಡ್ತಿದ್ದೀನಿ. ನಿನ್ ಹಾಡ್ಗೆ ಆ ಶಿವನು ಓಡ್ ಹೋಗ್ತಾನ ಕಣೆ. ಶಿವ ಶಿವ, ನನ್ನ ಹಾಡಿಗೆ ಅವಮಾನ ಮಾಡ್ತಿದ್ದೀರಾ ನೀವು? ಹಾಡ ಅದು ಹಾಡೇನೆ. ಅತ್ತೆ ಕ್ಷೇಮ ಮಾತ್ರನಾ? ಮಾನೂರ್ ಕ್ಷೇಮ ಬೇಕಾಗಿಲ್ವಾ? ಅಮ್ಮ, ಪಲ್ಲವಿಗೆ ಅರ್ಥ ಆಗಲ್ಲ. ನೀನ್ ಎದುರುಗಡೆ ಬಾಮ್ಮ, ನಾನ್ ಪೂಜೆ ಮಾಡ್ಬೇಕು.